ಮಾಡಿಕೊಡೋಕ್ಕಾಗಿ ಈಗ ನಿಮ್ಮ ಗಮನಕ್ಕೆ ಸುಮಾರು ಈ ವರ್ಷ ಈಗ ಹೋದ ವರ್ಷದ್ದು ನೋಡ್ತಾ ಇದ್ದೀರಿ ನೀವು. ತಾಯಕನಹಳ್ಳಿ, ನಮ್ಮ ತಮ್ಮೇನಗುಡ್ಡ, ಉಳಿಯಾಳ ಆಗಿರ್ಬೋದು, ಚಂದ್ರಶೇಖರಪುರ, ಅರವದಿ ಇದು ದಿಬ್ದಳ್ಳ ಆಗಿರ್ಬೋದು, ಕಾಟ್ರಹಳ್ಳಿ ದಿಬ್ದಳ್ಳ ಆಗಿರ್ಬೋದು, ಮತ್ತು ಜುಮ್ಮನಹಳ್ಳಿ, ಪೂಜಾರಹಳ್ಳಿ, ಮತ್ತು ಇದು ಲೋಕಿಕೆರೆ ಆಗಿರ್ಬೋದು, ಇಂಥವು ಎಲ್ಲ ಕಡೆ ನಮ್ಮ ಹೆಗ್ಡಾಳಿಂದ ಬತ್ನಳ್ಳಿ ರೋಡ್ ಆಗಿರ್ಬೋದು ಆಯಿತಾ, ಇಂಥವೆಲ್ಲ ಹುಡುಕಿ ಮಾಡ್ತೀವಿ. ಈ ವರ್ಷ ಸುಮಾರು 40 ರಸ್ತೆಗಳು ಅಂತದನ್ನ ಗುರುತಿಸಿದ್ವಿ. ವಿಶೇಷವಾಗಿ ರೈತರು ಹೊಲಗಳಿಗೆ ಹೋಗೋಂಥ ರಸ್ತೆಗಳು ಆಯ್ತಾ. ಸಾರ್ವಜನಿಕರಂದ್ರೆ ಏನೋ ಬರೀ ಲಾರಿಗಳು, ಮೈನ್ಸ್ ಲಾರಿಗಳು, ಬರೀ ದುಡ್ಡಿರೋಂಥ ಕಾರುಗಳಿಗೆ ಓಡಾಡೋಂಥ ರಸ್ತೆಗಳಲ್ಲ, ಅವೆಲ್ಲವನ್ನೂ ಸ್ಟೇಟ್ ಹೈವೇನು ಮಾಡಿಸಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಈ ರೈತರು ಜಮೀನುಗಳಿಗೆ ಹೋಗೋಂಥ 40 ರಸ್ತೆಗಳನ್ನ ನಾವು ಮತ್ತೆ ಈಗಾಗಲೇ ಗುರುತಿಸಿದ್ದೀವಿ. ಈ ವರ್ಷ ಅವೆಲ್ಲದನ್ನೂ ನಾವು ತಗೊಳ್ತೀವಿ ಆಯಿತಾ. ಯಾಕೆಂದರೆ ನಾವು ಈಗ ನೋಡಿ ಎಲ್ಲ ಸ್ಟೇಟ್ ಹೈವೇಗಳು ನೀವು ಎಲ್ಲಾದರೂ ಓಡಾಡಿ ಎಲ್ಲ ಸ್ಟೇಟ್ ಹೈವೇಗಳು ಕೂಡ ಉನ್ನತೀಕರಣ ಆಗ್ತವೆ, ಎಲ್ಲ ಜಿಲ್ಲಾ ಮುಖ್ಯ ರಸ್ತೆಗಳು ಉನ್ನತೀಕರಣ ಆಗ್ತವೆ. ನಮಗೆ ಸುಮಾರು 1080 ಕಿಲೋಮೀಟ್ರ್ ನಮ್ಮ ತಾಲೂಕಲ್ಲಿ ವಿಲೇಜ್ ರಸ್ತೆಗಳಿದ್ದಾವೆ. 325 ಕಿಲೋಮೀಟ್ರು ಸ್ಟೇಟ್ ಹೈವೇ ಇದೆ, 350 ಕಿಲೋಮೀಟ್ರು ಜಿಲ್ಲಾ ಮುಖ್ಯ ರಸ್ತೆ ಇದೆ. ಆಲ್ಮೋಸ್ಟ್ ಈಗ ಒಂದು 50%ಗಿಂತ ಜಾಸ್ತಿ ಅವನ್ನೆಲ್ಲ ಮಾಡ್ತಾಯಿದ್ದೀವಿ. ಈ ವರ್ಷ ಇನ್ನೂ ತುಂಬ ಜಿಲ್ಲಾ ಮುಖ್ಯ ರಸ್ತೆ, ಸ್ಟೇಟ್ ಹೈವೇಸು ಉನ್ನತೀಕರಣ ಆಗ್ತದೆ. ಅದರ ಬಹುಮುಖ್ಯವಾಗಿ ನಮಗೆ ಇರೋದು ವಿಲೇಜ್ ರೋಡ್ಸ್, ಈ ಹಳ್ಳಿ ರಸ್ತೆಗಳನ್ನ ಇಂಪ್ರೂವ್ ಮಾಡಬೇಕು. ಭಾಳ ವರ್ಷಗಳಿಂದ ಇದೇ ರೀತಿ ಮಣ್ಣಿನ ರಸ್ತೆಗಳೆಲ್ಲದನ್ನೂ ಈಗ ಸುಮಾರು 40 ರಸ್ತೆಗಳು ಈ ವರ್ಷ ನಾವು ಇಟ್ಕೊಂಡಿದ್ದೀವಿ. ಎಲ್ಲ ಇದು ಅನುದಾನಗಳನ್ನ, ಯಾಕೆ ನಮಗೆ ತುಂಬ ಚಾಲೆಂಜ್, ನಿಮಗೆ ಮಾಹಿತಿ ಇರಲಿ. ಯಾಕೆಂದರೆ ಸಾರ್ವಜನಿಕರಿಗೆ ಪಾಪ ಹೊಲಗಳಿಗೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಳ್ಳ ಬಂದ್ರ ಆ ಕಡೆಗೆ ಈ ಕಡೆಗೆ ಬೆಳಗ್ಗೆ ಈ ಕಡೆ ಬಂದ್ರ ಏನಾಗುತ್ತೆ ಅಂತಂದ್ರೆ ಕೆಲವರು ಗ್ರಾಮ ಪಾಪ ಈ ರೈತರಿಗೆ ಮಾಹಿತಿ ಇಲ್ಲ. ಈಗ ಕೊಟೇಶನ್ ಅವರು, ನೀವು ತಿಳುವಳಿಕೆರೋರು ಹೇಳಿದ ಕೂಡಲೇ ಅಟ್ಲೀಸ್ಟ್ ಇಲ್ಲಿಗೆ ಅಲ್ಲಿ ಒಳ್ಳೆ ರಸ್ತೆ ಆದರೆ ಟ್ರ್ಯಾಕ್ಟ್ರು, ಲಾರಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಕಾರ್ ಹೋಗಿರ್ಬೋದು, ಮತ್ತು ಎಲ್ಲ ಸಾರ್ವಜನಿಕರಿಗೆ ಉಳಿಮೆ ಮಾಡೋಕ್ಕೆ ಹೋಗೋಕ್ಕೂ ಎಲ್ಲರಿಗೂ ಉಪಯೋಗ ಆಗ್ತದೆ. ಕೆಲವ್ರಿಗೆ ಏನಾಗ್ತದೆ, ನಂದೇನೋ ಒಂದು 10 ಅಡಿ ಹೋಗ್ತದೆ, 5 ಅಡಿ ಹೋಗ್ತದೆ ಅಂತೇಳಿ ಇದೆ. ಆದರೆ ಅಲ್ಲಿ ಏನಾದ್ರು 10 ಅಡಿ ಹೋದ್ರೂ ಇರೋ ಜಮೀನ್ಗೆ 10ರಷ್ಟು ಡಿಮ್ಯಾಂಡ್ ಬರ್ತದೆ. ಅದು ಪಾಪ ಮಾಹಿತಿ ಕೊಡ್ತಾ ಇದೆ. ಈಗ ಭಾಳ ಕಡೆ ಆಯ್ತಾ ನಮಗೆ ತುಂಬ ಚಾಲೆಂಜಸ್ ಆಗ್ತಾ ಇದೆ. ಈ ಹಳ್ಳಿಗಳಲ್ಲಿ CC ರಸ್ತೆ, ಚರಂಡಿಗಳು, ಹೊಲದ ರಸ್ತೆ, ಅದು ನಮ್ಮ ಈಗ ನೋಡಿ CS ಪುರ, ಕಾಟ್ರಹಳ್ಳಿ ರಸ್ತೆ ಒಂದು 400 ಮೀಟರ್ ನಿಂತಿದೆ. ಇಲ್ಲಿ ಹೆಗ್ಡಾಳ ಹತ್ರನೂ ಸ್ವಲ್ಪ ನಿಂತಿದೆ. ಅಂದರೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ. ಅದನ್ನು ಸ್ವಲ್ಪ ಹೇಳಿ ಅವ್ರಿಗೆ ನಿಮಗೆ ಉಪಯೋಗ ಆಗುತ್ತೆ ಅಂತೇಳಿ ಹೇಳಿ ಮಾಡೋಂಥ ಕೆಲಸ ಮಾಡ್ತೀವಿ. ಈಗಿಲ್ಲ ಏನಾಗ್ತದೆ ಅಂತಂದರೆ, ಯಾಕೆ ಬಿಡಪ್ಪ ಸುಮ್ಮನೆ ಜನ ಕಿರಿಕಿರಿ ಮಾಡ್ತಾರೆ, ಎಲ್ಲ ಒಂದು ಕಡೆ ಮಾಡಿಸ್ಬಿಟ್ಟು ಮುಗಿಸ್ಬಿಡೋಣ ಬಂದಿ ಅನ್ನೋದನ್ನ ಅಂತೇಳಿ ಎಲ್ಲೂ ಆ ಥರ ಮಾಡ್ತಾರೆ. ಎಲ್ಲಿ ಅವಶ್ಯಕತೆ ಇದೆನೋ ಅಲ್ಲಿ. ಈಗ ಇದು ನೋಡಿ, ಈಗ ಇಲ್ಲೂ ಈಗ ಇವ್ರು ಜಾಗ ಕೊಡಲಿಲ್ಲ ಅಂತಂದರೆ ನಮಗೆ ಅಲ್ಲಿ ಯಕ್ಷ ಪ್ರಶ್ನೆ ಆಗಿತ್ತು. ನಾನು ನಮ್ಮ AW ಮಲ್ಲಿಕಾರ್ಜುನ್ ಸರ್ ಡಿಸ್ಕಸ್ ಮಾಡಿದ್ವಿ, ಹೆಂಗೆ ಸರ್ ಮಾಡೋದು, ಮತ್ತೆ ನೀವು ಮಾಡಿದ್ರೆ ಕೂಡ ತಡೆಗೋಡೆ ಮಾಡಲಿಲ್ಲ ಅಂದರೆ ಮತ್ತೆ ನೀರು ಅರ್ಧೆ ಬರ್ತವೆ. ನಿಮ್ಮ ಥರನೇ, ನಿಮ್ಮೂರಿನ ಥರನೇ ಎಲ್ಲರೂ ಈ ರೀತಿ ಕೋಆಪರೇಷನ್ ಕೊಟ್ಬಿಟ್ರೆ ನಿಜವಾಗ್ಲೂ, ಯಾಕೆಂದರೆ ನನಗೆ ಈಗ ತಿಳುವಳಿಕಿರೋದು ಹೆಲ್ತ್ ಎಜುಕೇಷನ್ ನಾವು ಖಂಡಿತ ಮಾಡ್ತೀವಿ. ಸಣ್ಣ ನೀರಾವರಿ ಇಲ್ಲಕ್ಕೆ ಚೆಕ್ ಡ್ಯಾಮ್ಗಳು ಆಯಿತಾ, ಮತ್ತು ನಮಗೆ ನೀರು ಉಳಿಸ್ಬೇಕಾಗಿದೆ. ಯಾಕೆಂದರೆ ಈಗ ನಿಮಗೆ ಗೊತ್ತಿದೆ ಅನಿಸುತ್ತೆ, ನಮ್ಮ ತಾಲೂಕಲ್ಲಿ ಹರಿತಾ ಇರೋದು ಯಾವ ನದಿ ಮೂಲಗಳಿಲ್ಲ. 2 ದೊಡ್ಡ ಹಳ್ಳಗಳು, ಒಂದು ಸಂಗೇನಹಳ್ಳಿಯಿಂದ ಈ ಕಡೆ ಬರ್ತಾ ನಮ್ಮ ಕೆಂಚಮಲ್ಲನಹಳ್ಳಿ, ಹುಲಿಕೆರೆ, ಆಮೇಲೆ ಈ ಕಡೆ ಕಾತ್ರಿಕಟ್ಟಿ, ನಮ್ಮ ಮಾಲೂರು, ಇನ್ನೊಂದು ಹುಲಿಕೆರೆ, ಚಿಕ್ಕಮಳಗುಂಟೆ, ಕಾನಮಡ್ಗು, ಈ ಕಡೆ ಹೋಗಿ ಎಲ್ಲ ಹೋಗಿ ಕೊನೆಗೆ ಹೋಗೋದೆ ಆಂಧ್ರಕ್ಕೆ, ರಂಗೇಂದ್ರಗಕ್ಕೆ ಹೋಗಿ ಎಲ್ಲ ಆಂಧ್ರಕ್ಕೆ. ಸೊ ಆ ಭಾಗದಲ್ಲಿ ಶಿರ್ಪುರ್ ಮಾಡಲ್ ಅಂತೇಳಿ, ಶಿರ್ಪುರ್ ಮಾಡಲ್ ಅಂದರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ಚೆಕ್ ಡ್ಯಾಮ್ಗಳು ಮಾಡಿಲ್ಲ, ಸೀರೀಸ್ ಆಫ್ ಚೆಕ್ ಡ್ಯಾಮ್ ಅಂತ ಹೇಳ್ಬಿಟ್ಟು ಆ ದೊಡ್ಡ ಹಳ್ಳಗಳು ಎಲ್ಲರಿರ್ತಾವೋ ಒಂದೊಂದೇ ಇದರಲ್ಲಿ ಪ್ಯಾಕೇಜಲ್ಲಿ 3-4 ಚೆಕ್ ಡ್ಯಾಮ್ಗಳು ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರು ಉಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೇ ಮಾಡಲಲ್ಲಿ ಈಗ 3 ಕೆಲಸ ನಡೀತಾ ಇದೆ. ನಮ್ಮದು 2 ಅಪ್ರೂವಲ್ ಆಗಿದೆ, ಇನ್ನೊಂದಾಗಿದೆ. ಮತ್ತು ನಿಮ್ಗೆ ಮಾಹಿತಿ ಇರಲಿ, ಕೂಡ್ಲಿಗಿ ಕೆರೆ ಊರಿಂದ ಒಳಗೆ ಹೋಗ್ತಾ ಇದೆ. ಕೂಡ್ಲಿಗಿ ಕೆರೆಯಿಂದ ಈಗ ತುಮಕೆರೆಗೆ ಹೋಗ್ತದಲ್ಲ, ಊರಾಗ ಹೋಗಿ ಊರೆಲ್ಲ ಗಲೀಜಿದೆ. ಅದಕ್ಕೆ ಈಗಾಗಲೇ ಊರಿಂದ ಕೂಡ್ಲಿಗಿ ಕೆರೆಯಿಂದ ಸಾಸ್ಲವಾಡ ಕೆರೆಗೆ ಹೋಗೋವರೆಗೂ ಪೂರ ಕಂಪ್ಲೀಟು ಡ್ರೈನೇಜು ಕಾಂಕ್ರೀಟ್ ಕ್ಯಾನಲ್ ರಸ್ತೆ ಮಾಡಿ ಅಲ್ಲಲ್ಲಿ ಓವರ್ ಬ್ರಿಡ್ಜಸ್ ಮಾಡಿಬಿಟ್ಟು ಊರು ಗಲೀಜಾಗೋದನ್ನ ತಪ್ಪಿಸೋದಕ್ಕೆ ಅದೆಲ್ಲ ಅನುದಾನ ಆಗಿದೆ. ಅದು ಕೂಡ ನಾನು ಈಗ ಟೆಂಡರ್ ಅಂತದಲ್ಲಿದೆ. ಇನ್ನೊಂದು 15 ದಿವಸ, ಒಂದು ತಿಂಗಳಲ್ಲಿ ಅದು ಕೂಡ ಪೂಜೆ ಮಾಡ್ತೇವೆ. ಯಾಕಂದರೆ ಊರು ಕೂಡ ಗಲೀಜಾಗಿದೆ. ನೀರೆಲ್ಲ ಹರಿದು ಈ ಹೊಸಳ್ಳಿ ರೋಡು, ಕೊಟ್ಟೂರು ರೋಡು ಎಲ್ಲ ಹರಿದು ಹೌದು ಅದು ಕೂಡ ಈಗ ಅಪ್ರೂವಲ್ ಆಗಿದೆ, ಅದು ಮಾಡ್ತೇವೆ. ನಮ್ಮ ಗಮನ ಇರೋದು ಸಣ್ಣ ನೀರಾವರಿ ಇಲಾಖೆ ಮತ್ತು ಈ ಜಿಲ್ಲಾ ಇದು ಹಳ್ಳಿ ರಸ್ತೆ, ಗ್ರಾಮೀಣ ರಸ್ತೆಗಳ ಬಗ್ಗೆ ಜಾಸ್ತಿ ಇದೆ. ಯಾಕೆಂದರೆ ರೈತರು ಒಂದು ನೆಮ್ಮದಿಯಾಗಿದ್ದರೆ
ಇರ್ತದೆ. ಸೊ ನಿಮ್ಮ ಒಂದು ಅಪೇಕ್ಷೆ ಅಂತೆ ಮತ್ತು ಬಸವಣ್ಣನವರ ಒಂದು ಆಶೀರ್ವಾದದಿಂದ ಒಳ್ಳೆ ಈಗ ಅಟ್ಲೀಸ್ಟ್ ಇನ್ಮೇಲಾದರೂ ಇನ್ನೂ ಒಳ್ಳೆ ಮಳೆ ಬಂದು ಎಲ್ಲರೂ ಸುಭಿಕ್ಷವಾಗಿರಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಎಲ್ಲೆಲ್ಲಿ ಪೂಜೆ ಗೊತ್ತು ಎಲ್ಲ ಮಳೆ ಬರ್ತಾ ಇದೆ. ಇವತ್ತು ಒಂದು ಮಳೆ ಬರೋ ಸೂಚನೆ ಇದೆ, ಒಳ್ಳೆಯದು.